ಪ್ರಶಾಂತ್, ರಾಷ್ಟ್ರೀಯ ಅಧ್ಯಕ್ಷರ ಬರುವ ಕೆಲವು ದಿನ ಮುಂಚೆ ರಾಜ್ಯದಲ್ಲಿ ಅನೇಕ ನಾಯಕರುಗಳ ಅಭಿಪ್ರಾಯ ಕೇಳಲಾಯ್ತಂತೆ. ಅದರಲ್ಲಿ ಸದಾನಂದ ಗೌಡರಿದ್ರ ಟೆಲಿಫೋನಿಕ್ ಅಭಿಪ್ರಾಯವನ್ನು ಕೇಳಲಾಗಿತ್ತ? ಅದೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ಶಿವಪ್ರಕಾಶ್ ಮತ್ತು ಜಯ ಪಾಂಡ್ಯ ಬಂದಿದ್ದರು. ಎಸ್, ಅವರು ಬಂದು ಬಹುತೇಕ 2 ದಿನಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಶಾಸಕರು, ಕೋರ್ ಕಮಿಟಿ ಸದಸ್ಯರು 3ನೇ ದಿನ ಪಾರ್ಟಿ ಆಫೀಸ್ನಿಂದ ಹೊರಗಡೆ ಇದ್ದು RSSನ 2 ಪ್ರಾಂತಗಳ ನಾಯಕರಿಂದ ಕೂಡ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಹೋಗಿದ್ದಾರೆ ಅವರು. ಅಂದರೆ ಇನ್ ಡಿಟೇಲ್, ಇನ್ ಡೆಪ್ತ್ ಆಗಿರ್ತಕ್ಕಂಥ ಅಭಿಪ್ರಾಯ ಸಂಗ್ರಹಣೆ ರಾಜ್ಯಾಧ್ಯಕ್ಷರ ಮರು ನೇಮಕ ಅಥವಾ ಮುಂದುವರಿಸುವಿಕೆ ಕುರಿತಂತೆ ಶಿವಪ್ರಕಾಶ್ ಮತ್ತು ಪಾಂಡ್ಯ ಇಬ್ಬರು ಬಂದು ಚರ್ಚೆ ಮಾಡಿ ಹೋಗಿದ್ದಾರೆ. ನಿತಿನ್ ನಬೀನ್ ಕೂಡ ಬಂದಾಗ ಕೆಲವರ ಜೊತೆ ಅನೌಪಚಾರಿಕವಾಗಿ ಸದಾನಂದ ಗೌಡರ ಜೊತೆ ಅವರೇ ಹೇಳಿದ್ದು 15 ನಿಮಿಷಗಳ ಕಾಲ ನನಗೆ ಟೈಮ್ ಕೊಟ್ಟಿದ್ರು, ನಾನು ಅವ್ರ ಜೊತೆ ಮುಕ್ತವಾಗಿ ಮಾತಾಡಿದೆ ಅನ್ನೋದನ್ನು ಸದಾನಂದ ಗೌಡರು ಕೂಡ ಹೇಳಿದರು. ನೋಡಿ, ಜೊತೆ ಈ ಆಡಿಯೋ ಒಂದನ್ನು ಮಾತ್ರ ಗಣನೆಗೆ ತೆಗೆದುಕೊಂಡ್ರೆ ಪರ್ ಸೆ ಇಟ್ ಈಸ್ ನಾಟ್ ಅನ್ ಆಂಟಿ ಪಾರ್ಟಿ ಆಕ್ಟಿವಿಟಿ. ಈಗ ಇಬ್ಬರು ವ್ಯಕ್ತಿಗಳ ನಡುವಿನ ಖಾಸಗಿ ಸಂಭಾಷಣೆ ರಿಲೀಸ್ ಆಗಿದೆ ಅನ್ನುವ ಕಾರಣದಿಂದ ಅದು ಆಂಪ್ಲಿಫೈ ಆಗಿದೆ. ಹೌದು. ಬಟ್ ಸದಾನಂದ ಗೌಡ್ರನ್ನ ನೀವು ಆಂಟಿ ಪಾರ್ಟಿ ಆಕ್ಟಿವಿಟಿ ಚೌಕಟ್ಟಿನಲ್ಲಿ ಹಾಕಿ ಈ ಸಂಭಾಷಣೆಯನ್ನು ನೋಡ್ಲಿಕ್ಕಾಗಲ್ಲ. ಯಾಕಂದರೆ ಅವರು ಒಬ್ರು ಯಾರ್ದೋ ಒಬ್ರು XYZ ಪರ್ಸನ್, ಅವರು ದಿಲ್ಲಿಯವರಿದ್ರೋ ಯಾರ್ದೋ PA ಇದ್ರೋ, ವಿ ಡೋಂಟ್ ನೋ. ಈಗ ಪ್ರದೀಪ್ ಅನ್ನೋ ಹೆಸರಿನಲ್ಲಿ ನಾನು ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ನಬೀನ್ ಪಾರ್ಟಿ ಆಫೀಸ್ನಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಚೆಕ್ ಮಾಡಿದರೆ ಒಬ್ಬರು ನಮ್ಮ ಜೊತೆ ಕುಳಿತುಕೊಳ್ತಾ ಇದ್ರು ಸೆಫಾಲಜಿಸ್ಟ್ ಪ್ರದೀಪ್ ಭಂಡಾರಿ. ಬಟ್ ಅವ್ರ ವಾಯ್ಸ್ ಪ್ರದೀಪ್ ಭಂಡಾರಿ ತರ ಹೌದು. ಇನ್ನೊಬ್ರು PMOದಲ್ಲಿ ಯಾರೋ ಪ್ರತೀಕ್ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಅಳಿಯ ಪ್ರತೀಕ್ ಜಿ ಅಂತ ಅವ್ರನ್ನ ಕರೀತಾರೆ. ಬಟ್ ಅವರೆಂದು ಪೊಲಿಟಿಕಲ್ ಆಗಿರ್ತಕ್ಕಂಥ ಕನ್ವರ್ಸೇಷನ್ಸ್ಗಳಲ್ಲಿ, ಡಿಬ್ರೀಫಿಂಗ್ಗಳಲ್ಲಿ ಅವ್ರ ಪಾತ್ರ ಏನೂ ಇರಲ್ಲ. ಅವರು ಪೂರ್ತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಸೈಡ್ನಲ್ಲಿದ್ದಾರೆ. ಇನ್ನು ಯಾರೂ ಅಲ್ಲಿ ಪ್ರದೀಪ್ ಜಿ ಅಂತಕ್ಕಂಥವ್ರಲ್ಲಿ ಯಾರೂ ಇಲ್ಲ. ಸೊ ಈ ಪ್ರದೀಪ್ ಜಿ ಯಾರು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ ಬೆನಿಫಿಟ್ ಆಫ್ ಡೌಟನ್ನು ಕೂಡ ಸದಾನಂದ ಗೌಡರಿಗೆ ಕೊಡಬೇಕು. ಇವತ್ತಿನ AI ಯುಗದಲ್ಲಿ ಇದರ ಸತ್ಯಾಸತ್ಯತೆಯ ಪರೀಕ್ಷೆ ನಡೆಯುವವರೆಗೂ ಇದು ಇವ್ರದೇ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ವಾಯ್ಸ್ ಮಾಡ್ಯುಲೇಷನನ್ನು ಮಾಡಿ ಏನೇನು ಆಡಿಯೋಗಳು ಬರ್ತಾ ಇವೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅಂದರೆ ಒನ್ ಬೆನಿಫಿಟ್ ಆಫ್ ಡೌಟ್ ಸದಾನಂದ ಗೌಡರಿಗೂ ಕೊಡಬೇಕು. ಮೂರನೇದು, ಸದಾನಂದ ಗೌಡರು ಮಾತನಾಡಿದ್ದಾರೆ ಅನ್ನಲಾಗಿರ್ತಕ್ಕಂಥ ವಿಡಿಯೋನ ಯಾವ ಕಾರಣಕ್ಕಾಗಿ ಹರಿಬಿಡ್ಲಾಯಿತು? ಒಂದು ವೇಳೆ ಅದು ಸಿಕ್ಕಿದ್ರೆ ನೋಡಿ, ಡೈರೆಕ್ಟ್ ಕಾಲ್ ಇದ್ದರೆ ನೀವು ಯಾರಾದರೂ ಟ್ಯಾಪ್ ಮಾಡಿರ್ಬೇಕು, ಹೌದು ಅಲ್ವಾ? ಎರಡನೇ ಸಾಧ್ಯತೆ ಏನು? ವಾಟ್ಸಪ್ ಕಾಲು, ಫೇಸ್ ಟೈಮಲ್ಲಿ ಯಾರೋ ಇಟ್ಕೊಂಡು ಮೂರನೇವರು, ಇದೇನೋ ವಾಟ್ಸಪ್ ಕಾಲ್ ಇದ್ದಂಗಿದೆ. ಕರೆಕ್ಟ್. ಯಾರೋ ಅಲ್ಲಿ ಕುಳಿತುಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಇಬ್ಬರಲ್ಲೊಬ್ಬರು ಸ್ಪೀಕರ್ನಲ್ಲಿ ಹಾಕ್ಕೊಂಡಿದ್ದಾರೆ. ಮೋಸ್ಟ್ ಪ್ರೊಬಾಬಲಿ ಪ್ರದೀಪ್ ಅನ್ನುವಂಥವ್ರು. ಯಾಕಂದರೆ ಸದಾನಂದ ಗೌಡ್ರ ವಾಯ್ಸು ಫೋನ್ನಲ್ಲಿ ಬರ್ತಾ ಇರೋ ಹಂಗಿದೆ. ಅಲ್ಲ, ಅದು ಡಿಸ್ಟೆಂಟಾಗಿ ಕೇಳುತ್ತೆ. ಎಸ್, ಡೈರೆಕ್ಟ್ ವಾಯ್ಸ್ ಅಲ್ಲ ಅದು. ಕರೆಕ್ಟ್. ಈಗ ಹಾಗಿದ್ದ ಸಂದರ್ಭದಲ್ಲಿ ಯಾರು ಅವ್ರು ರೆಕಾರ್ಡ್ ಮಾಡಿ ಹೊರಗೆ ಬಿಟ್ಟಿದ್ದು ಮತ್ತು ಈ ಟೈಮಿಂಗಿಗೆ ಏನು ಕಾರಣ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಎಸ್. ಆಮೇಲೆ ಸದಾನಂದ ಗೌಡರು ಇವತ್ತು ಪಾಲಿಟಿಕಲಿ ಅಜಿತ್ ಕರ್ನಾಟಕದಲ್ಲಿ ಹಿ ಈಸ್ ಇನ್ಕಾನ್ಸಿಕ್ವೆನ್ಷಿಯಲ್. ಕರೆಕ್ಟ್. ಹಿ ಈಸ್ ನಾಟ್ ಎ ಪ್ಲೇಯರ್, ಹಿ ಈಸ್ ನಾಟ್ ಎ ಪಾರ್ಟಿ. ಅವರನ್ನು 2024ರಲ್ಲಿ ನೀವು ನಿವೃತ್ತರಾಗಿ ಅಂತ ಪಾರ್ಟಿ ಹೈಕಮಾಂಡ್ ಹೇಳಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು. ಅವರು ಪದೇ ಈಗ ಬಂದು ಮೊನ್ನೆ ರಾಜ್ಯಸಭೆ ಟಿಕೆಟನ್ನು ಕೇಳಿದರು. ಆಗಾಗ ತಮ್ಮ ಪಾರ್ಟಿಯ ಹಿರಿಯರಾಗಿ ಅವರು ತಮ್ಮ ವಿಷಯವನ್ನು ಹೇಳ್ತಾ ಇರ್ತಾರೆ. ಬಟ್ ಅವ್ರ ಒಪಿನಿಯನ್ ಈಸ್ ಈಗ ಅವ್ರ ಒಪಿನಿಯನನ್ನು ಇಟ್ಕೊಂಡು ಏನೋ ರಾಜ್ಯಾಧ್ಯಕ್ಷರ ನೇಮಕ, ಮರು ನೇಮಕ, ಕೆಳಗಿಳಿಸೋದು, ಮುಂದುವರಿಸೋದು ಅದಾಗಲ್ಲ. ಹೀಗಿರುವಾಗ ಈ ಹಂತದಲ್ಲಿ ಈ ಆಡಿಯೋ ಹೊರಗಡೆ ಬಿಟ್ಟಿದ್ದು ಲಾಭ ಯಾರಿಗೆ ಅಂತಕ್ಕಂಥದ್ದನ್ನು ನೋಡಿ ಇದನ್ನು ನೋಡಬೇಕು. ಒಂದು. ಎರಡನೇದು, ಸದಾನಂದ ಗೌಡರು ದೂರ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಒಂದು ವೇಳೆ ನಿಮ್ದು ಆಡಿಯೋ ಇರದೇ ಇದ್ದರೆ ಒಂದು ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಮಾಡಿದಾಗ ಸತ್ಯಾಸತ್ಯತೆಯ ಪರೀಕ್ಷೆ ಆಗುತ್ತೆ. ಇದು ಆಡಿಯೋ ಫೇಕಾ, ಇದು ಆಡಿಯೋ ರಿಯಲ್ಲ. ಅದರ್ವೈಸ್ ಈ ಆಡಿಯೋ ಯಾರಿಗೆ ಬೇಕೋ ಅವರು ಹಾಗೆ ತಮ್ಮ ವಿವೇಚನೆಗೆ ತಕ್ಕಂತೆ ಇದರ ವಿಶ್ಲೇಷಣೆಯನ್ನು ಮಾಡ್ಬೋದು. ಹೌದು. ಹಾಗಾಗಿ ನನಗನ್ಸುತ್ತೆ ಸದಾನಂದ ಗೌಡರು ಏನು ಇವತ್ತಿನ ಕರ್ನಾಟಕದ BJPಯ ಬೆಳವಣಿಗೆಗಳಲ್ಲಿ, ಚಟುವಟಿಕೆಗಳಲ್ಲಿ
ನಿರ್ಣಾಯಕ ಪಾತ್ರಧಾರಿ ಏನಲ್ಲ. ಹೌದು ಹೌದು. ಹೀಗಿರುವಾಗ ಅವರ ಆಡಿಯೋ ಇಷ್ಟು ಆಂಪ್ಲಿಫೈ ಮಾಡೋದಕ್ಕೋಸ್ಕರವೇ ಟೈಮಿಂಗ್ ನೋಡಿ ಹೆಂಗೆ ಬಿಡ್ಲಾಯಿತು. ಮತ್ತು ಈಗ ರಾಷ್ಟ್ರೀಯ ನಾಯಕರು ನನಗೆ ಕೆಲವೊಂದು ಸಲ ಕರ್ನಾಟಕದ BJP ನಾಯಕರ ಇನೋಸೆನ್ಸ್ ಮೇಲೆ ಅನುಕಂಪ ಬರುತ್ತೆ. ಯಾಕೆ? ನಿಮಗೆ ನೋಡಿ, ವಾಟ್ಸಪ್ ಕಾಲ್ ಇರಲಿ, ಫೇಸ್ ಟೈಮ್ ಕಾಲ್ ಇರಲಿ, ನಿಮ್ಮ ಅತ್ಯಾಪ್ತರ ಜೊತೆ, ನಿಮ್ಗೆ ನಂಬಿಕೆ ಇರೋರ ಜೊತೆ ಮಾತಾಡಬೇಕು. ಅದೇ ಅದೇ ಅದೇ. ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು, ನೀವು ಯಾರ ಜೊತೆ ಏನು ಮಾತಾಡ್ತಿದ್ದೀರಿ? ನಿಮಗೆ ನಿಮ್ಮ ಒಪಿನಿಯನ್ನೇ ಹೇಳೋದಿತ್ತಲ್ಲಪ್ಪ, ನೀವು ದಿಲ್ಲಿಗೆ ಹೋಗಿ ಯಾವುದಾದ್ರೂ ನಾಯಕರ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ, ಡೈರೆಕ್ಟಾಗಿ ಅವ್ರಿಗೆ ಹೇಳಿ ಬನ್ನಿ. ಕರೆಕ್ಟ್. ಒಂದು ವೇಳೆ ಇದು AI ಇರದೇ ಹೋದರೆ, ನಂಗೆ ಗೊತ್ತಿಲ್ಲ ಅದು AI ಹೌದೋ ಇಲ್ವೋ ಅನ್ನೋದು ಪರೀಕ್ಷೆ ಆಗಬೇಕು. ಹೌದು. ಇದು ನಿಜವೇ ಆಗಿದ್ದಲ್ಲಿ ಅಜಿತ್ ನೋಡಿ, ನೀವು ಅಂದರೆ ನಾವು ಇದನ್ನು ಬಹಳ ಸುಲಭವಾಗಿ ತಗೋತೀವಿ. ಯಾರೋ ಒಬ್ಬರು ಕೇಂದ್ರದ ನಾಯಕರು ಅವರು ಮಾತಾಡ್ತಿದ್ದಾರೆ, ಪ್ರದೀಪ್ ಜಿ ಅಂತ ಅಲ್ವಾ, ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ RSSನಲ್ಲೂ ಯಾರೋ ಪ್ರದೀಪ್ ಇದ್ದಾರೆ, ಬಟ್ ಅವರಲ್ಲ, ಇವರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹೌದು. ಅವರು ರಾಷ್ಟ್ರೀಯ ನಾಯಕರು ಅನ್ನುವ ನಿಷ್ಠೆ, ವಿನಮ್ರತೆಯೊಡನೆ ಇವರು ಮಾತಾಡ್ತಿದ್ದಾರೆ. ಅವರು ಇನ್ನೊಂದು ಮೊಬೈಲಲ್ಲಿ ಅದನ್ನು ರೆಕಾರ್ಡ್ ಮಾಡ್ತಿದ್ದಾರೆ. ಅಲ್ಲ, ಅದನ್ನು ಈ ರಾಷ್ಟ್ರೀಯ ನಾಯಕರು ಅಂತ ಬ್ರೇಕಿಂಗಲ್ಲಿ ಹಾಕಿದ್ರು, ನಾಯಕರಲ್ಲ ಅವರು ಅಂತ. ಅಜಿತ್ ಇರಲಿ ಅಜಿತ್, ನಾನು ಹೇಳೋದು ಪೊಲಿಟಿಕಲ್ ಮ್ಯಾನೇಜರ್. ಈಗ ಸುಧಾಂಶು ತ್ರಿವೇದಿ ಇದ್ರಲ್ಲಪ್ಪ, ಸುಧಾಂಶು ತ್ರಿವೇದಿ ಅರ್ಲಿಯರ್ ಹಿ ವಾಸ್ ಅ ಪೊಲಿಟಿಕಲ್ ಮ್ಯಾನೇಜರ್, ಪೊಲಿಟಿಕಲ್ ಸೆಕ್ರೆಟರಿ ಆಫ್ ರಾಜನಾಥ್ ಸಿಂಗ್. ಕರೆಕ್ಟ್. ಹೌದು ಹೌದು. ನೀವು ಈಗ ಆ ಲೆವೆಲ್ನ ಜನರ ಜೊತೆನೆ ಮಾತಾಡ್ತಿರ್ತಾನೆ, ಪ್ರದೀಪ್ ಜಿ ಅಂತ ಹೇಳಿ ಆ ಲೆವೆಲ್ನ ಜನರ ಜೊತೆ ಮಾತಾಡ್ತೀರಿ. ಹಿ ಇಸ್ ಸಮ್ವನ್ ಫ್ರಮ್ ಡೆಲ್ಲಿ. ಅದು ಆಡಿಯೋ ನಿಜವೇ ಆಗಿದ್ದಲ್ಲಿ ಹಿ ಇಸ್ ಸಮ್ವನ್ ಫ್ರಮ್ ಡೆಲ್ಲಿ. He is in the close circle of BJP in Delhi. Otherwise, ಯಾಕೆ ಮಾತಾಡ್ತಾರೆ? ಇಷ್ಟ್ಯಾಕೆ ನಿಷ್ಠೆಯಿಂದ ಮಾತಾಡ್ತಾರೆ? ಕರೆಕ್ಟ್. ಹಾಗಿರುವಾಗ ಆ ವ್ಯಕ್ತಿ ಅದನ್ನ ಪಕ್ಕದಲ್ಲಿರ್ತಕ್ಕಂಥ ಮೊಬೈಲಿಂದ ರೆಕಾರ್ಡ್ ಮಾಡ್ತಿದ್ದಾರೆ. ಇಮ್ಯಾಜಿನ್, ನನಗೆ ಈ ಕರ್ನಾಟಕದ BJP ನಾಯಕರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಅವರ ಇನೋಸೆನ್ಸ್ ಉಂಟಾ ಅಥವಾ ಇಲ್ಲ, ಇಂಥದ್ದೆಲ್ಲ ಏನು ಆಗ್ತಾನೆ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಹಿಂಗೆ ಮಾತಾಡ್ತಾರ? ಮೂರನೇದು, ನಿಮ್ಗೆ ಅಲ್ಲಪ್ಪ ನಿಮ್ಮ ಆಡಿಯೋ ಅಂತಂದರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಾನು ದಿಲ್ಲಿಗೆ ಹೋಗ್ತಾರಂತ ನೋಡಿ, ಇವತ್ತು ರಾತ್ರಿ ದಿಲ್ಲಿಗೆ ಹೋಗ್ತಿದ್ದಾರೆ. ಅಜಿತ್, ನಾನು ಸದಾನಂದ ಗೌಡ್ರ ಆಂಟಿ ಪಾರ್ಟಿ ಆಕ್ಟಿವಿಟಿ ಇದಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಯಾರ್ದೋ ಒಬ್ರ ಜೊತೆ ಫೋನಲ್ಲಿ ಖಾಸಗಿಯಾಗಿ ಮಾತಾಡೋದು ಇಸ್ ನಾಟ್ ಆಂಟಿ ಪಾರ್ಟಿ ಆಕ್ಟಿವಿಟಿ. ಬಟ್ ಅದನ್ನು ಅವ್ರು ರೆಕಾರ್ಡ್ ಮಾಡಿದ ವ್ಯಕ್ತಿಯನ್ನ ಇವ್ರು ನಂಬ್ತಾರೆ ಹೆಂಗೆ ಅನ್ನೋದು ನನ್ನ ಪ್ರಶ್ನೆ. ಎಕ್ಸಾಕ್ಟ್ಲಿ. ದಿಲ್ಲಿಗೆ ಹೋಗ್ತಿದ್ದಾರೆ ಇವತ್ತು ರಾತ್ರಿ ಸದಾನಂದ ಗೌಡ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.